ಇನ್ನು ಅದೇ ರೀತಿ ಮೈಸೂರು ಜನರನ್ನ ಬೆಚ್ಚಿ ಬೀಳಿಸಿದೆ ರಾಬರಿ ಕೇಸ್. ಚೆಕ್ ಪೋಸ್ಟ್ ದಾಟ್ತಾ ಇದ್ದಂತೆ ನಂಬರ್ ಪ್ಲೇಟ್ ಅನ್ನ ಕೂಡ ಚೇಂಜ್ ಮಾಡಿದ್ದಾರೆ ಡಕಾಯಿತರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಂಬರ್ ಪ್ಲೇಟ್ ಅದು ಕೂಡ ಫೇಕ್ ಆಗಿದೆ. ಬೇರೆ ಬೇರೆ ನಂಬರ್ ಪ್ಲೇಟ್ಗಳನ್ನ ಅಳವಡಿಸಿದ್ದಾರೆ ದರೋಡೆಕೋರರು. ಇನೋವಾ ಕಾರಿಗೆ 4 ನಂಬರ್ ಪ್ಲೇಟ್ ಅಳವಡಿಕೆ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಿಂದೆ 2 ಮುಂದೆ 2 ನಕಲಿ ನಂಬರ್ ಪ್ಲೇಟ್ ಬಳಸಿದ್ದಾರಂತೆ. ಸಹಜ ಇದು. ಈ ರೀತಿ ಪ್ಲಾನಿಂಗ್ ಮಾಡಿಕೊಂಡು ಪೊಲೀಸರ ಕೈಗೆ ಸಿಕ್ಕಾಕೊಳ್ಬಾರ್ದು ಅಂತ ನಕಲಿ ನಂಬರ್ ಪ್ಲೇಟ್ ಬಳಕೆ ಆಗಿದೆ ಅನ್ನುವಂತಹ ವಿಚಾರ. ಈಗ ಮೂಲ ಮಾಲೀಕರು ಯಾರು, ಅದರ ಪತ್ತೆಗೆ ಪೊಲೀಸರು ಮುಂದಾಕಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಗೋಪಾಲಪುರ ಅರಣ್ಯದ ಒಳಗಡೆ ದರೋಡೆಗೆ ಬಳಸಿದ್ದ ಕಾರು ಪತ್ತೆಯಾಗಿದೆ. ಈಗ ಆರೋಪಿಗಳ ಪತ್ತೆನೇ ಪೊಲೀಸರಿಗೆ ಸವಾಲಾಗಿದೆಯಂತೆ. 2 ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ಹಗಲೇ ನಡು ರೋಡಲ್ಲಿ ಕಾರನ್ನ ಅಡ್ಡಗಟ್ಟಿ ಯಾವ ರೀತಿ ದರೋಡೆ ಮಾಡಿದ್ರು ಕಳ್ಳರು ಅಂತ. ಈಗ ಅಲ್ಲಿ ಬಳಕೆ ಆಗಿತ್ತಲ್ಲ ಕಾರು ದರೋಡೆ ಮಾಡೋದಕ್ಕೆ, ಅದೇ ಕಾರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಟ್ ನಂಬರ್ ಪ್ಲೇಟ್ ಸರಿಯಾಗಿದೆಯಾ ಅಂದ್ರೆ ಇಲ್ಲ, ಫೇಕ್ ಆಗಿದೆ. 2 ನಂಬರ್ ಪ್ಲೇಟ್ಗಳನ್ನ ಕೂಡ ಫೇಕ್ ಹಾಕಿ ಬಳಕೆ ಮಾಡಿದ್ದಾರೆ. ಈಗ ಆ ಫೇಕ್ ನಂಬರ್ ಪ್ಲೇಟ್ನ ಮೂಲ ಮಾಲೀಕರು ಯಾರು, ಅದರ ಪತ್ತೆಗೆ ಪೊಲೀಸರು ಮುಂದಾಕಿದ್ದಾರಂತೆ. ಓಕೆ, ವಿನೋದ್ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದರೋಡೆ ಏನಿದು ಈ ಥರ ಆಗ್ತಾ ಇದೆ? ಒಂದು ಕಡೆ ರಾಜ್ಯಾದ್ಯಂತ ಆಗ್ತಾ ಇದೆ, ಮೈಸೂರಲ್ಲೂ ಕೂಡ ಆಗ್ತಾ ಇದೆ. ನಂಬರ್ ಪ್ಲೇಟ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಏನಿದೊಂದು ಸಮೂಹ ಸನ್ನಿನ ಅಥವಾ ಏನಾಗ್ತಾ ಇದೆ ರಾಜ್ಯದಲ್ಲಿ ಮತ್ತು ಎಸ್ಪೆಷಲಿ ಮೈಸೂರಲ್ಲಿ? ಜಯಪ್ರಕಾಶ್, ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಪ್ಲ್ಯಾನ್ ಆಗಿ ಮಾಡಿರೋದಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಏನು ಆ ಒಂದು ರಸ್ತೆಯಲ್ಲಿದೆ, ಮಾನಂತವಾಡಿ ಕೇರಳಕ್ಕೆ ಹೋಗುವಂತಹ ರಸ್ತೆ, ಅದು HD ಕೋಟೆ ಮೂಲಕವಾಗಿ ಆ ರಸ್ತೆ ಒಂದು ತಿರುವು ಬರುತ್ತೆ. ಆ ಸಂದರ್ಭದಲ್ಲಿ 3 ಕಾರ್ನಲ್ಲೆಲೆ ಏನೋ ಸಂತ್ರಸ್ತೆಯಲ್ಲಿದ್ದರು, ಕೇರಳ ಮೂಲದ 2 ಅಡಿಕೆ ವ್ಯಾಪಾರಿಗಳಿದ್ರು. ಅವರು ಕೂಡ ಹೇಳ್ತಾ ಇದ್ರು, 3 ಕಾರ್ಗಳಲ್ಲಿ ಬಂದು ಮೊದಲಿಗೆ ನಮ್ಮ ಕಾರನ್ನು ಗುದ್ದಿದ್ರು. ತದನಂತರದಲ್ಲಿ ನನ್ನನ್ನು ಎಳೆದು ಈಚೆ ಹಾಕಿ ಸ್ಪ್ರೇ ಎಲ್ಲ ಹೊಡೆದು ಮಾರಕಾಸ್ತ್ರಗಳಿಂದ ಕೂಡ ಬೇರೆ ಹಲ್ಲೆಯನ್ನು ಮಾಡಿದ್ರು. ಜೊತೆಗೆ ಕಾರ್ನಲ್ಲೂ ಕೂಡ ತೆಗೆದುಕೊಂಡು ಹೋದ್ರು. ಕಾರ್ನಲ್ಲಿ ಸುಮಾರು 1.5 ಲಕ್ಷ ಹಣ ಇತ್ತು ಅಂತೇಳಿ ಅವರೇ ಕೂಡ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನೀಗ ಸದ್ಯ ಏನು ಕೃತ್ಯ ಅಂದರೆ ಅಲ್ಲಿ ಆ ಸ್ಥಳದಿಂದ ಕಾರನ್ನು ತೆಗೆದುಕೊಂಡು ಹೋಗಿದ್ರಲ್ಲ, ಆ ಕಾರಿದು, ಇದು ಕೇರಳ ಮೂಲದ ಅಡಿಕೆ ವ್ಯಾಪಾರಿಗಳ ಕಾರಿದು. ಈಗಾಗಲೇ ಏನು ಕಪ್ಪು ಬಣ್ಣದ ಕಾರೇನಿದೆ, ಮೊದಲಿಗೆ ಅವರು ಬಂದ ಸಂದರ್ಭದಲ್ಲೂ ಕೂಡ ಈ ಗ್ಲಾಸ್ಗೆ ಅವರು ಏಕಾಏಕಿ ಹೊಡಿತಾರೆ. ಸೊ ಹೀಗಾಗಿ ಗ್ಲಾಸ್ ಸಂಪೂರ್ಣವಾಗಿ ಪುಡಿಯಾಗಿರುವಂಥದ್ದು. 2 ಭಾಗಗಳಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. 2 ಭಾಗಗಳು ಕೂಡ ಅಟ್ ಎ ಟೈಮಲ್ಲಿ ಕೂಡ ಅಟ್ಯಾಕನ್ನು ಮಾಡೋ ಸಂದರ್ಭದಲ್ಲೂ ಕೂಡ ಡ್ರೈವರ್ ಮತ್ತು ಪಕ್ಕದಲ್ಲಿ ಕೂತಿದ್ದಂತಹ ಅಡಿಕೆ ವ್ಯಾಪಾರಿ ಇದ್ದಾರೆ, ಅವರೆಲ್ಲ ಎಳೆದು ಈಚೆ ಹಾಕಿ ಈ ಒಂದು ಕಾರನ್ನು ತೆಗೆದುಕೊಂಡು ಹೋಗಿದ್ರು. ಸುಮಾರು ಏನು ಘಟನೆ ನಡೀತಲ್ಲ, ಏನೋ ಹಾರೋಹಳ್ಳಿಯಲ್ಲಿದೆ, ಹಾರೋಹಳ್ಳಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಮಾರ್ಬಳ್ಳಿ ಹುಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿ ಈ ಒಂದು ಕಾರು ಪತ್ತೆ ಆಗಿರುವಂಥದ್ದು. ಮತ್ತೊಂದು ನೀವು ಗಮನಿಸ್ತಾ ಇರ್ಬೋದು, ಇನೋವಾ ಕಾರೇನಿದೆ, ಇದು ಕೃತ್ಯಕ್ಕೆ ದರೋಡೆಕೋರರು ಬಳಸ್ತಾ ಇದ್ದಂತಹ ಕಾರಿದ್ದು. ಈಗಾಗಲೇ ಒಂದು ಕಾರು ಗೋಪಾಲ್ಪುರದ ಅರಣ್ಯದ ಒಳಭಾಗದಲ್ಲಿ ಬಿಟ್ಟು ಪರಾರಿಯಾಗಿರುವಂಥದ್ದು. ಈಗಾಗಲೇ ದೆಹಲಿ ಮೂಲದ ಈ ಒಂದು ಕಾರೇನಿದೆ, ಇದು 2ನೇ ಓನರ್ ಅಂತೇಳಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಜೊತೆಗೆ ಈ ನಂಬರ್ ಪ್ಲೇಟ್ ಏನಿದೆ, ಈ ನಂಬರ್ ಪ್ಲೇಟ್ ಅಸಲಿನ ಅಥವಾ ನಕಲಿನ ಅದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಿನ್ನೆ ಕೂಡ ಈ ನಂಬರ್ ಪ್ಲೇಟಲ್ಲೂ ಕೂಡ 3 ಅಂದರೆ ಹಿಂದೆ 2 ನಂಬರ್ ಪ್ಲೇಟ್ಗಳು, ಮುಂದೆ 2 ನಂಬರ್ ಪ್ಲೇಟ್ಗಳನ್ನು ಹಾಕ್ಕೊಂಡು ಯಾವಾಗ ಈ ಚೆಕ್ ಪೋಸ್ಟ್ಗಳು ಬರ್ತವೆ, ಜೊತೆಗೆ CCTV ಫುಟೇಜ್ಗಳಿಗೆ ಎಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಪಾಸ್ ಆಗ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ನಂಬರ್ ಪ್ಲೇಟನ್ನು ಬದಲಾವಣೆ ಮಾಡಿಕೊಂಡಿವರು ಮೈಸೂರಿನಿಂದ ಕಾಲ್ಪೆಟ್ಟಕ್ಕೆ ಹೋಗುವಂತಹ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಯಾವಾಗ ಮೈಸೂರು ಪೊಲೀಸರು ಸಾಕಷ್ಟು ಅಲರ್ಟ್ ಆದರೂ ತತ್ಕ್ಷಣದಲ್ಲಿ ಕಾರನ್ನು ಬಿಟ್ಟು ಈಗ ಮತ್ತೊಂದು ಅಂದರೆ ಈಗಾಗಲೇ 2 ಕಾರುಗಳಲ್ಲೂ ಕೂಡ ಅವರು ಪರಾರಿಯಾಗಿದ್ದಾರೆ. ವಿಜುವಲಲ್ಲಿ ಅಂದರೆ ನಿನ್ನೆ ಒಂದು 3 ಸೆಕೆಂಡ್ಗಳ ಒಂದು ವಿಡಿಯೋ ಸಿಕ್ಕಿತ್ತು. ಆ ಒಂದು ವಿಡಿಯೋದಲ್ಲಿ 4 ಸಂಪೂರ್ಣವಾಗಿ ಮುಸ್ಕನ್ನು ಹಾಕಿ ಕೈಯಲ್ಲಿ ಮಾರಕಾಸ್ತ್ರವನ್ನು ಹಿಡಿದುಕೊಂಡು ಬಂದಿದ್ದರು. ಸೊ ಹೀಗಾಗಿ ಆ 4 ಸಂಪೂರ್ಣವಾಗಿ ಕೂಡ ಮಲಯಾಳಂನ ಮಾತಾಡ್ತಾ ಇದ್ರು. ಸೊ ಹೀಗಾಗಿ ಅವರು ಕೂಡ ಕೇರಳದವರೇ ಅನ್ನುವಂತಹ ಮಾಹಿತಿಗಳೀಗ ಸಿಕ್ಕಿರೋ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ಕೇರಳಕ್ಕೆ 3 ತಂಡ ಹೋಗಿದೆ. ಜೊತೆಗೆ ಮೂಲ ಮಾಲೀಕರು ಯಾರು, ಈಗ ಸಿಕ್ಕಿರುವಂತಹ ಇಲ್ಲಿ ಇನೋವಾ ಕಾರಿದೆ, ಆ ಕಾರಣ ಮೂಲ ಮಾಲೀಕರು ಯಾರು, ಅವರು ಇವರಿಗೆ ಯಾವಾಗ ಕಾರನ್ನು ಕೊಟ್ಟರು, ಮಾರಾಟ ಮಾಡಿದ್ದಾರಾ, ಅಥವಾ ಆ ಕಾರಿನ ಸಂಪೂರ್ಣವಾದಂತಹ ಮಾಹಿತಿಗಳು ಸಿಗೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಬಹುತೇಕ ಇವತ್ತು ವಿಷ್ಣುವರ್ಧನ್ ಅವರು ಹೇಳ್ತಾ ಇದ್ರು, ಇವತ್ತು ಮಧ್ಯಾಹ್ನದ ಒಳಗೆ ಈ ಒಂದು ಪ್ರಕರಣವನ್ನು ಭೇದಿಸುವ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಕಾತೋಣ, ಮಧ್ಯಾಹ್ನ ತನಕ ಒಂದು ಏನೋ ಒಂದು ಸಾಕಷ್ಟು ಕ್ಲೂಗಳು ಸಿಕ್ಕಿದೆ. ಸೊ ಹೀಗಾಗಿ ಮಧ್ಯಾಹ್ನದೊಳಗೆ ಈ ಒಂದು ಪ್ರಕರಣವನ್ನು ಭೇದಿಸುವ ಅಂತೇಳಿ ಈಗಾಗಲೇ ಒಂದು ಸಾಕಷ್ಟು ವಿಶ್ವಾಸದಲ್ಲಿದ್ದಾರೆ. ಸೊ ಹೀಗಾಗಿ ಇವತ್ತು ಮಧ್ಯಾಹ್ನ ಈ ಒಂದು ಪ್ರಕರಣ ಭೇದಿಸುವಂತಹ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಜಯಪ್ರಕಾಶ್, ಓಕೆ, ಇಡೀ ರಾಜ್ಯಾದ್ಯಂತ ಐ ಥಿಂಕ್ ಸದಾಶಿವ್ ಕಳ್ಳ ಪೊಲೀಸ್ ಆಟ ಅಂತ ಕೊಡ್ಬೋದು ಒಂದು ಟೈಟ್ಲು. ಕಳ್ಳ ಪೊಲೀಸ್ ಆಟ, ಕಳ್ಳರ ಮೇಲ್ಗೈ, ಕಳ್ಳ ಪೊಲೀಸ್ ಆಟದಲ್ಲಿ ಕಳ್ಳರ ಮೇಲ್ಗೈ.
ಅಲ್ವಾ? ವೀಕ್ಷಕರೇ, ಒಂದು ವಿಷಯ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಅಂತ ಒಂದು ಪಾರ್ಟಿ ಇದೆ, ಮುಲಾಯಂ ಸಿಂಗ್ ಯಾದವ್ ಅವರ ಪಾರ್ಟಿ. ಅದರಲ್ಲೊಬ್ಬ ಸಂಸದ ಇದ್ದ. ಅವನ ಎಮ್ಮೆ ಕಾಣೆ ಆಯಿತು. ಅವನ ಎಮ್ಮೆ ಕಾಣೆ ಆಯಿತು. ಯಾರಿಗೆ ಬೈತಾನೆ ಮತ್ತು ಯಾರು ಫೀಲ್ಡಿಗೆ ಇಳಿತಾರೆ ಗೊತ್ತಾ? IPS ಆಫೀಸರ್ಸ್. IPS ಆಫೀಸರ್ಸ್ ಕಣ್ಣಿಗೆ ಎಣ್ಣೆ ಬಿಟ್ಟು ಪಾಪ ಓದಿ 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 IPS ಆಗಬೇಕಂದ್ರೆ ಸುಲಭನ? IPS ಆಫೀಸರ್ಸ್ UPSC ಎಕ್ಸಾಮ್ ಬರೀತಾರೆ. IPS ಆಫೀಸರ್ ಅಂತಂದ್ರೆ ನಿಮಗೆ ಈಗ ನಾನು ಆ ಬೆಳಗಾವಿ SP ಬಗ್ಗೆ ಹೇಳ್ತಾ ಇದ್ದೆ, ಎಡಾ ಮಾರ್ಟಿನ್. ಏನು ಇಷ್ಟುದ್ದ ಇದ್ದಾರೆ? ಅದಲ್ಲ, ಇದು. ಅಂಬೇಡ್ಕರ್ ಅವ್ರು ಹೇಳಿದ್ರಲ್ವಾ, ನಿಮ್ಗೇನಿಲ್ವಾ? ಜಾತಿಯಲ್ಲೂ ಪ್ರಭಾವಶಾಲಿ ಅಲ್ಲ, ಆರ್ಥಿಕವಾಗಿ ಪ್ರಭಾವಶಾಲಿ ಅಲ್ಲ, ಸಾಮಾಜಿಕವಾಗಿ ಪ್ರಭಾವಶಾಲಿ ಅಲ್ಲ, ನಿಮಗೆ ಮಾನ ಮರ್ಯಾದೆ ಯಾರೂ ಕೊಡ್ತಾ ಇಲ್ಲ. ಏನು ತಲೆ ಕೆಡಿಸ್ಕೋಬೇಡಿ. ಒಂದು ಹಾಲು ಕುಡಿಸ್ತೀನಿ, ಅದರ ಹೆಸರು ಹುಲಿಯ ಹಾಲು. ಒಂದು ಹಾಲು ಕುಡಿಸ್ತೀನಿ, ಹುಲಿಯ ಹಾಲು. ಅದು ಕುಡಿದ್ರೆ ಸಾಕು, ನಿನಗೆ ಆರ್ಥಿಕವಾಗಿ ಎಲ್ಲ ಸ್ಥಾನಮಾನ ಬಂದುಬಿಡ್ತದೆ. ಏನದು ಹಾಲು ಅಂತಂದರೆ ಶಿಕ್ಷಣ ಅಂತ. ಸೊ ಆ ಥರ ಬಂದಂಥವ್ರು ಅವರೆಲ್ಲ IPS ಆಫೀಸರ್ಗಳನ್ನು ನಮ್ಮ ರಾಜಕಾರಣಿಗಳು ಎಮ್ಮೆ. ಬೇಕಿದ್ರೆ ನಾನು ಇಸ್ವಿ ಸಮೇತ ಹೇಳ್ತೀನಿ, ಅದು ಬೇಕಿದ್ರೆ ಅವನು ಆರ್ಡರ್ ಮಾಡ್ತಾನೆ, ಎಮ್ಮೆ ಹುಡ್ಕೊಂಬನ್ನಿ ಅಂತೇಳಿ. ಇಲ್ಲಿಗೆ ಆಗ್ಬಿಟ್ರಲ್ಲಪ್ಪ ನೀವೆಲ್ಲ ಪೊಲೀಸರು, IPSಗಳು. ನಿಮಗೆ ಯಾರ್ದು ಪ್ರೆಷರ್ ಇದೆಯೋ. ಆಮೇಲೆ ವಿಜಯಪುರದಲ್ಲಿ ನಿನ್ನೆ ಕೈಕಾಲು ಕಟ್ಟು ಹೊಡೆದ್ರಲ್ಲ ಆ ಹುಡುಗರಿಗೆ. ಇನ್ನೊಬ್ಬ MLC ಫೋನ್ ಮಾಡಿ ಹೇಳೋದಂತೆ ಅವನು ಬಡಿಬೇಕು ಅಂತ. ನಿನ್ನೆ ಮಾತ್ರ ಎಲ್ಲ ಸರಿ ಆಯಿತು. ಅದನ್ನು ಭಾಳ ದೊಡ್ಡದಾಗಿ ತೊಗೊಂಡು 12ವರೆಗೆ ಬರ್ತೀನಿ ಮತ್ತೊಮ್ಮೆ, ಆಯ್ತಾ? ಇದೊಂದು. ಇನ್ನು ಅದೇ ರೀತಿ ಮೈಸೂರು ಜನರನ್ನ ಬೆಚ್ಚಿ ಬೀಳಿಸಿದೆ ರಾಬರಿ ಕೇಸ್. ಚೆಕ್ ಪೋಸ್ಟ್ ದಾಟ್ತಾ ಇದ್ದಂತೆ ನಂಬರ್ ಪ್ಲೇಟ್ ಅನ್ನ ಕೂಡ ಚೇಂಜ್ ಮಾಡಿದ್ದಾರೆ ಡಕಾಯಿತರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಂಬರ್ ಪ್ಲೇಟ್ ಅದು ಕೂಡ ಫೇಕ್ ಆಗಿದೆ. ಬೇರೆ ಬೇರೆ ನಂಬರ್ ಪ್ಲೇಟ್ಗಳನ್ನ ಅಳವಡಿಸಿದ್ದಾರೆ ದರೋಡೆಕೋರರು. ಇನೋವಾ ಕಾರಿಗೆ 4 ನಂಬರ್ ಪ್ಲೇಟ್ ಅಳವಡಿಕೆ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಿಂದೆ 2 ಮುಂದೆ 2 ನಕಲಿ ನಂಬರ್ ಪ್ಲೇಟ್ ಬಳಸಿದ್ದಾರಂತೆ. ಸಹಜ ಇದು. ಈ ರೀತಿ ಪ್ಲಾನಿಂಗ್ ಮಾಡಿಕೊಂಡು ಪೊಲೀಸರ ಕೈಗೆ ಸಿಕ್ಕಾಕೊಳ್ಬಾರ್ದು ಅಂತ ನಕಲಿ ನಂಬರ್ ಪ್ಲೇಟ್ ಬಳಕೆ ಆಗಿದೆ ಅನ್ನುವಂತಹ ವಿಚಾರ. ಈಗ ಮೂಲ ಮಾಲೀಕರು ಯಾರು, ಅದರ ಪತ್ತೆಗೆ ಪೊಲೀಸರು ಮುಂದಾಕಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಗೋಪಾಲಪುರ ಅರಣ್ಯದ ಒಳಗಡೆ ದರೋಡೆಗೆ ಬಳಸಿದ್ದ ಕಾರು ಪತ್ತೆಯಾಗಿದೆ. ಈಗ ಆರೋಪಿಗಳ ಪತ್ತೆನೇ ಪೊಲೀಸರಿಗೆ ಸವಾಲಾಗಿದೆಯಂತೆ. 2 ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ಹಾಡ ಹಗಲೇ ನಡು ರೋಡಲ್ಲಿ ಕಾರನ್ನ ಅಡ್ಡಗಟ್ಟಿ ಯಾವ ರೀತಿ ದರೋಡೆ ಮಾಡಿದ್ರು ಕಳ್ಳರು ಅಂತ. ಈಗ ಅಲ್ಲಿ ಬಳಕೆ ಆಗಿತ್ತಲ್ಲ ಕಾರು ದರೋಡೆ ಮಾಡೋದಕ್ಕೆ, ಅದೇ ಕಾರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಟ್ ನಂಬರ್ ಪ್ಲೇಟ್ ಸರಿಯಾಗಿದೆಯಾ ಅಂದ್ರೆ ಇಲ್ಲ, ಫೇಕ್ ಆಗಿದೆ. 2 ನಂಬರ್ ಪ್ಲೇಟ್ಗಳನ್ನ ಕೂಡ ಫೇಕ್ ಹಾಕಿ ಬಳಕೆ ಮಾಡಿದ್ದಾರೆ. ಈಗ ಆ ಫೇಕ್ ನಂಬರ್ ಪ್ಲೇಟ್ನ ಮೂಲ ಮಾಲೀಕರು ಯಾರು, ಅದರ ಪತ್ತೆಗೆ ಪೊಲೀಸರು ಮುಂದಾಕಿದ್ದಾರಂತೆ. ಓಕೆ, ವಿನೋದ್ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದರೋಡೆ ಏನಿದು ಈ ಥರ ಆಗ್ತಾ ಇದೆ? ಒಂದು ಕಡೆ ರಾಜ್ಯಾದ್ಯಂತ ಆಗ್ತಾ ಇದೆ, ಮೈಸೂರಲ್ಲೂ ಕೂಡ ಆಗ್ತಾ ಇದೆ. ನಂಬರ್ ಪ್ಲೇಟ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಏನಿದೊಂದು ಸಮೂಹ ಸನ್ನಿನ ಅಥವಾ ಏನಾಗ್ತಾ ಇದೆ ರಾಜ್ಯದಲ್ಲಿ ಮತ್ತು ಎಸ್ಪೆಷಲಿ ಮೈಸೂರಲ್ಲಿ? ಜಯಪ್ರಕಾಶ್, ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಪ್ಲ್ಯಾನ್ ಆಗಿ ಮಾಡಿರೋದಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಏನೋ ಆ ಒಂದು ರಸ್ತೆಯಲ್ಲಿದೆ, ಮಾನಂತವಾಡಿ ಕೇರಳಕ್ಕೆ ಹೋಗುವಂತಹ ರಸ್ತೆ, ಅದು HD ಕೋಟೆ ಮೂಲಕವಾಗಿ ಆ ರಸ್ತೆ ಒಂದು ತಿರುವು ಬರುತ್ತೆ. ಆ ಸಂದರ್ಭದಲ್ಲಿ 3 ಕಾರ್ನಲ್ಲೆಲೆ ಏನೋ ಸಂತ್ರಸ್ತೆಯಲ್ಲಿದ್ದರು, ಕೇರಳ ಮೂಲದ 2 ಅಡಿಕೆ ವ್ಯಾಪಾರಿಗಳಿದ್ರು. ಅವರು ಕೂಡ ಹೇಳ್ತಾ ಇದ್ರು, 3 ಕಾರ್ಗಳಲ್ಲಿ ಬಂದು ಮೊದಲಿಗೆ ನಮ್ಮ ಕಾರನ್ನು ಗುದ್ದಿದ್ರು. ತದನಂತರದಲ್ಲಿ ನನ್ನೆಲ್ಲ ಎಳೆದು ಈಚೆ ಹಾಕಿ ಸ್ಪ್ರೇ ಎಲ್ಲ ಹೊಡೆದು ಮಾರಕಾಸ್ತ್ರಗಳಿಂದ ಕೂಡ ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಜೊತೆಗೆ ಕಾರ್ನಲ್ಲೂ ಕೂಡ ತೆಗೆದುಕೊಂಡು ಹೋದ್ರು. ಕಾರ್ನಲ್ಲಿ ಸುಮಾರು 1.5 ಲಕ್ಷ ಹಣ ಇತ್ತು ಅಂತೇಳಿ ಅವರೇ ಕೂಡ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನೀಗ ಸದ್ಯ ಏನು ಕೃತ್ಯ ಅದೇ ಅಲ್ಲಿ ಆ ಸ್ಥಳದಿಂದ ಕಾರನ್ನು ತೆಗೆದುಕೊಂಡು ಹೋಗಿದ್ರಲ್ಲ, ಆ ಇದು ಕೇರಳ ಮೂಲದ ಅಡಿಕೆ ವ್ಯಾಪಾರಿಗಳ ಕಾರಿದು. ಈಗಾಗಲೇ ಏನು ಕಪ್ಪು ಬಣ್ಣದ ಕಾರೇನಿದೆ, ಮೊದಲಿಗೆ ಅವರು ಬಂದ ಸಂದರ್ಭದಲ್ಲೂ ಕೂಡ ಈ ಗ್ಲಾಸ್ಗೆ ಅವರು ಏಕಾಏಕಿ ಹೊಡಿತಾರೆ. ಸೊ ಹೀಗಾಗಿ ಗ್ಲಾಸ್ ಸಂಪೂರ್ಣವಾಗಿ ಪುಡಿಯಾಗಿರುವಂಥದ್ದು. 2 ಭಾಗಗಳಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. 2 ಭಾಗಗಳು ಕೂಡ ಅಟ್ ಎ ಟೈಮಲ್ಲಿ ಕೂಡ ಅಟ್ಯಾಕನ್ನು ಮಾಡೋ ಸಂದರ್ಭದಲ್ಲೂ ಕೂಡ ಡ್ರೈವರ್ ಮತ್ತು ಪಕ್ಕದಲ್ಲಿ ಕೂತಿದ್ದಂತಹ ಅಡಿಕೆ ವ್ಯಾಪಾರಿ ಇದ್ದಾರೆ, ಅವರೆಲ್ಲ ಎಳೆದು ಈಚೆ ಹಾಕಿ ಈ ಒಂದು ಕಾರನ್ನು ತೆಗೆದುಕೊಂಡು ಹೋಗಿದ್ರು. ಸುಮಾರು ಏನು ಘಟನೆ ಹಿಡಿತಲ್ಲ, ಏನೋ ಹಾರೋಹಳ್ಳಿಯಲ್ಲಿದೆ, ಹಾರೋಹಳ್ಳಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಮಾರ್ಬಳ್ಳಿ ಹುಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿ ಈ ಒಂದು ಕಾರು ಪತ್ತೆಯಾಗಿರುವಂಥದ್ದು. ಮತ್ತೊಂದು ನೀವು ಗಮನಿಸ್ತಾ ಇರ್ಬೋದು, ಇನೋವಾ ಕಾರೇನಿದೆ, ಇದು ಕೃತ್ಯಕ್ಕೆ ಬಳಸದೆ ದರೋಡೆಕೋರರು ಬಳಸ್ತಾ ಇದ್ದಂತಹ ಕಾರಿದ್ದು. ಈಗಾಗಲೇ ಒಂದು ಕಾರು ಗೋಪಾಲ್ಪುರದ ಅರಣ್ಯದ ಒಳಭಾಗದಲ್ಲಿ ಬಿಟ್ಟು ಪರಾರಿಯಾಗಿರುವಂಥದ್ದು. ಈಗಾಗಲೇ ದೆಹಲಿ ಮೂಲದ ಈ ಒಂದು ಕಾರೇನಿದೆ, ಇದು 2ನೇ ಓನರ್ ಅಂತೇಳಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು.
ಜೊತೆಗೆ ಈ ನಂಬರ್ ಪ್ಲೇಟ್ ಏನಿದೆ ಈ ನಂಬರ್ ಪ್ಲೇಟ್ ಅಸಲಿನ ಅಥವಾ ನಕಲಿನ ಅದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಿನ್ನೆ ಕೂಡ ಈ ನಂಬರ್ ಪ್ಲೇಟಲ್ಲೂ ಕೂಡ ಮೂರು ಅಂದರೆ ಹಿಂದೆ 2 ನಂಬರ್ ಪ್ಲೇಟ್ಗಳು ಮುಂದೆ 2 ನಂಬರ್ ಪ್ಲೇಟ್ಗಳನ್ನು ಹಾಕ್ಕೊಂಡು ಯಾವಾಗ ಈ ಚೆಕ್ ಪೋಸ್ಟ್ಗಳು ಬರ್ತವೆ, ಜೊತೆಗೆ CCTV ಫುಟೇಜ್ಗಳಿಗೆ ಎಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಪಾಸ್ ಆಗ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ನಂಬರ್ ಪ್ಲೇಟನ್ನು ಬದಲಾವಣೆ ಮಾಡಿಕೊಂಡಿವರು ಮೈಸೂರಿನಿಂದ ಕಾಲ್ಪೆಟ್ಟಕ್ಕೆ ಹೋಗುವಂತಹ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಯಾವಾಗ ಮೈಸೂರು ಪೊಲೀಸರು ಸಾಕಷ್ಟು ಅಲರ್ಟ್ ಆದರೂ ತತ್ಕ್ಷಣದಲ್ಲಿ ಕಾರನ್ನು ಬಿಟ್ಟು ಈಗ ಮತ್ತೊಂದು ಅಂದರೆ ಈಗಾಗಲೇ 2 ಕಾರುಗಳಲ್ಲೂ ಕೂಡ ಅವರು ಪರಾರಿಯಾಗಿದ್ದಾರೆ. ವಿಜುವಲಲ್ಲಿ ಅಂದರೆ ನಿನ್ನೆ ಒಂದು 3 ಸೆಕೆಂಡ್ಗಳ ಒಂದು ವಿಡಿಯೋ ಸಿಕ್ಕಿತ್ತು. ಆ ಒಂದು ವಿಡಿಯೋದಲ್ಲಿ 4 ಸಂಪೂರ್ಣವಾಗಿ ಮುಸ್ಕನ್ನು ಹಾಕಿ ಕೈಯಲ್ಲಿ ಮಾರಕಾಸ್ತ್ರವನ್ನು ಹಿಡ್ಕೊಂಡು ಬಂದಿದ್ದರು. ಸೊ ಹೀಗಾಗಿ ಆ 4 ಸಂಪೂರ್ಣವಾಗಿ ಕೂಡ ಮಲಯಾಳಂನ ಮಾತಾಡ್ತಾ ಇದ್ರು. ಸೊ ಹೀಗಾಗಿ ಅವರು ಕೂಡ ಕೇರಳದವರೇ ಅನ್ನುವಂತಹ ಮಾಹಿತಿಗಳೀಗ ಸಿಕ್ಕಿರೋ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ಕೇರಳಕ್ಕೆ 3 ತಂಡ ಹೋಗಿದೆ. ಜೊತೆಗೆ ಮೂಲ ಮಾಲೀಕರು ಯಾರು ಈಗ ಸಿಕ್ಕಿರುವಂತಹ ಇಲ್ಲಿ ಇನೋವಾ ಕಾರ್ ಏನಿದೆ ಆ ಕಾರಣ ಮೂಲ ಮಾಲೀಕರು ಯಾರು, ಅವರು ಇವರಿಗೆ ಯಾವಾಗ ಕಾರನ್ನು ಕೊಟ್ಟರು, ಮಾರಾಟ ಮಾಡಿದ್ದಾರಾ ಅಥವಾ ಆ ಕಾರಿನ ಸಂಪೂರ್ಣವಾದಂತಹ ಮಾಹಿತಿಗಳು ಸಿಗೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಬಹುತೇಕ ಇವತ್ತು ವಿಷ್ಣುವರ್ಧನ್ ಅವರು ಹೇಳ್ತಾ ಇದ್ರು ಇವತ್ತು ಮಧ್ಯಾಹ್ನದ ಒಳಗೆ ಈ ಒಂದು ಪ್ರಕರಣವನ್ನು ಭೇದಿಸುವ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಕಾದು ನೋಡೋಣ, ಮಧ್ಯಾಹ್ನ ತನಕ ಒಂದು ಏನೋ ಒಂದು ಸಾಕಷ್ಟು ಕ್ಲೂಗಳು ಸಿಕ್ಕಿದೆ. ಸೊ ಹೀಗಾಗಿ ಮಧ್ಯಾಹ್ನದೊಳಗೆ ಈ ಒಂದು ಪ್ರಕರಣವನ್ನು ಭೇದಿಸುವ ಅಂತೇಳಿ ಈಗಾಗಲೇ ಒಂದು ಸಾಕಷ್ಟು ವಿಶ್ವಾಸದಲ್ಲಿದ್ದಾರೆ. ಸೊ ಹೀಗಾಗಿ ಇವತ್ತು ಮಧ್ಯಾಹ್ನ ಈ ಒಂದು ಪ್ರಕರಣ ಭೇದಿಸುವಂತಹ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಜಯಪ್ರಕಾಶ್, ಇಡೀ ರಾಜ್ಯಾದ್ಯಂತ ಐ ಥಿಂಕ್ ಸದಾಶಿವ್ ಕಳ್ಳ ಪೊಲೀಸ್ ಆಟ ಅಂತ ಕೊಡ್ಬೋದು ಒಂದು ಟೈಟ್ಲು. ಕಳ್ಳ ಪೊಲೀಸ್ ಆಟ, ಕಳ್ಳರ ಮೇಲುಗೈ, ಕಳ್ಳ ಪೊಲೀಸ್ ಆಟದಲ್ಲಿ ಕಳ್ಳರ ಮೇಲುಗೈ ಅಲ್ವಾ? ವೀಕ್ಷಕರೇ, ಒಂದು ವಿಷಯ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಅಂತ ಒಂದು ಪಾರ್ಟಿ ಇದೆ, ಮುಲಾಯಂ ಸಿಂಗ್ ಯಾದವ್ ಅವರ ಪಾರ್ಟಿ. ಅದರಲ್ಲೊಬ್ಬ ಸಂಸದ ಇದ್ದ, ಅವನ ಎಮ್ಮೆ ಕಾಣೆ ಆಯಿತು. ಕಾಣೆ ಆಯಿತು. ಯಾರಿಗೆ ಬೈತಾನೆ ಮತ್ತು ಯಾರು ಫೀಲ್ಡಿಗೆ ಇಳಿತಾರೆ ಗೊತ್ತಾ? IPS ಆಫೀಸರ್ಸ್. IPS ಆಫೀಸರ್ಸ್ ಕಣ್ಣಿಗೆ ಎಣ್ಣೆ ಬಿಟ್ಟು ಪಾಪ ಓದಿ IPS ಆಗಬೇಕಂದ್ರೆ ಸುಲಭನ? IPS ಆಫೀಸರ್ಸ್ UPSC ಎಕ್ಸಾಮ್ ಬರೀತಾರೆ. IPS ಆಫೀಸರ್ ಅಂತಂದ್ರೆ ನಿಮಗೆ ಈಗ ನಾನು ಆ ಬೆಳಗಾವಿ SP ಬಗ್ಗೆ ಹೇಳ್ತಾ ಇದ್ದೆ, ಎಡಾ ಮಾರ್ಟಿನ್ ಏನು ಇಷ್ಟುದ್ದ ಇದ್ದಾರೆ, ಅದಲ್ಲ ಇದು. ಅಂಬೇಡ್ಕರ್ ಅವರು ಹೇಳಿದ್ರಲ್ವಾ, ನಿಮ್ಗೇನು ಇಲ್ವಾ, ಜಾತಿಯಲ್ಲೂ ಪ್ರಭಾವಶಾಲಿ ಅಲ್ಲ, ಆರ್ಥಿಕವಾಗಿ ಪ್ರಭಾವಶಾಲಿ ಅಲ್ಲ, ಸಾಮಾಜಿಕವಾಗಿ ಪ್ರಭಾವಶಾಲಿ ಅಲ್ಲ, ನಿಮಗೆ ಮಾನ ಮರ್ಯಾದೆ ಯಾರೂ ಕೊಡ್ತಾ ಇಲ್ಲ, ಏನು ತಲೆ ಕೆಡಿಸ್ಕೋಬೇಡಿ. ಒಂದು ಹಾಲು ಕುಡಿಸ್ತೀನಿ, ಅದರ ಹೆಸರು ಹುಲಿಯ ಹಾಲು. ಒಂದು ಹಾಲು ಕುಡಿಸ್ತೀನಿ, ಹುಲಿಯ ಹಾಲು, ಅದು ಕುಡಿದ್ರೆ ಸಾಕು ನಿನಗೆ ಆರ್ಥಿಕವಾಗಿ ಎಲ್ಲ ಸ್ಥಾನಮಾನ ಬಂದುಬಿಡ್ತದೆ. ಏನದು ಹಾಲು ಅಂತಂದರೆ ಶಿಕ್ಷಣ ಅಂತ. ಸೊ ಆ ಥರ ಬಂದಂಥವ್ರು ಅವರೆಲ್ಲ IPS ಆಫೀಸರ್ಗಳನ್ನು ನಮ್ಮ ರಾಜಕಾರಣಿಗಳು ಎಮ್ಮೆ. ಬೇಕಿದ್ರೆ ನಾನು ಇಸ್ವಿ ಸಮೇತ ಹೇಳ್ತೀನಿ, ಅದು ಬೇಕಿದ್ರೆ ಅವನು ಆರ್ಡರ್ ಮಾಡ್ತಾನೆ ಎಮ್ಮೆ ಹುಡ್ಕೊಂಬನ್ನಿ ಅಂತೇಳಿ. ಇಲ್ಲಿಗೆ ಆಗ್ಬಿಟ್ರಲ್ಲಪ್ಪ ನೀವೆಲ್ಲ ಪೊಲೀಸರು, IPSಗಳು. ನಿಮಗೆ ಯಾರ್ದು ಪ್ರೆಷರ್ ಇದೆಯೋ. ಆಮೇಲೆ ವಿಜಯಪುರದಲ್ಲಿ ನಿನ್ನೆ ಕೈಕಾಲು ಕಟ್ಟು ಹೊಡೆದ್ರಲ್ಲ ಹುಡುಗರಿಗೆ, ಇನ್ನೊಬ್ಬ MLC ಫೋನ್ ಮಾಡಿ ಹೇಳೋದಂತೆ ಅವನು ಹೊಡಿಬೇಕು ಅಂತ. ನಿನ್ನೆ ಮಾತ್ರ ಎಲ್ಲ ಸರಿ ಆಯಿತು, ಅದನ್ನು ಭಾಳ ದೊಡ್ಡದಾಗಿ ತೊಗೊಂಡು 12ವರೆಗೆ ಬರ್ತೀನಿ ಮತ್ತೊಮ್ಮೆ. ಆಯಿತಾ? ಇದೊಂದು ದರೋಡೆ. ಇನ್ನು ಬೀದರ್